ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KPSCಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ಒಂದು ಜನವರಿ ತಿಂಗಳಲ್ಲಿ ಏನು ಸ್ಪರ್ಧಾತ್ಮಕ ಪರೀಕ್ಷೆ ನಡೆದಿತ್ತು, ಸೊ ಈ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಹಲವಾರು ಜನ ವೇಟ್ ಮಾಡ್ತಾ ಇದ್ರು. ಸೊ ಎಕ್ಸ್ಪೆಕ್ಟೆಡ್ ಇದೇ ತಿಂಗಳ 15ನೇ ತಾರೀಕಿನ ಒಳಗಡೆ ಕಂಪಲ್ಸರಿ ಕನ್ನಡ ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆ ಎರಡೂ ಒಂದು ರಿಸಲ್ಟನ್ನು ಬಿಡುಗಡೆ ಮಾಡ್ತೀವಿ ಅಂತ KPSC ಅವರು ಹೇಳಿದರು. ಸೊ ಬಟ್ ಅವ್ರು ಈಗ ಅವರ ಹೆಲ್ಪ್ಲೈನ್ ನಂಬರಿಗೆ ಕರೆ ಮಾಡಿ ಕೇಳಿದ್ರೆ ಹೇಳೋದು, ನಾವು ಜುಲೈ ಅಥವಾ ಆಗಸ್ಟ್ ತಿಂಗಳ ಒಳಗಡೆ ಕನ್ಫರ್ಮ್ ಆಗಿ ಜುಲೈ ತಿಂಗಳಲ್ಲ ಆಗಸ್ಟ್ ತಿಂಗಳಲ್ಲ ಆ ಥರ ಅವರು ಮಾಹಿತಿ ಕೊಡ್ತಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಭಿನ್ನವಾಗಿ ಅವರು ದಿನಾಂಕವನ್ನು ತಿಂಗಳನ್ನು ಹೇಳ್ತಾನೆ ಹೋಗ್ತಿದ್ದಾರೆ. ಸೊ ಏನಾಗ್ತಾ ಇದೆ ಇಲ್ಲಿ ಪ್ರಾಬ್ಲಮ್ CTA ರಿಸಲ್ಟಲ್ಲಿ ಅಂದರೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಸೆಸ್ ಅಂದರೆ ಕಂಪಲ್ಸರಿ ಕನ್ನಡದ ಆಲ್ರೆಡಿ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಸೊ ಅದರ ಒಂದು ವ್ಯಾಲ್ಯುವೇಷನ್ ಕೂಡ ಮುಗಿದಿದೆ. ಬಟ್ ಅದರ ಫಲಿತಾಂಶವನ್ನು ಪ್ರಕಟ ಮಾಡಿದ ಒಂದು ವಾರದಲ್ಲೇ ಅಥವಾ ಒಂದು 4-5 ಡೇಸ್ ಗ್ಯಾಪಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆದು ಕೂಡ ಫಲಿತಾಂಶ ಬಿಡಬೇಕು. ಸೊ ಇಲ್ಲಿ HK ಅವರು CTA ಬರೆದಿದ್ದಾರೆ ಆ್ಯಂಡ್ ನಾನ್ HK ಅವರು ಕೂಡ CTA ಎಕ್ಸಾಮ್ ಬರೆದಿದ್ದಾರೆ. ಹಾಗಾದರೆ ಮೊದಲು HK ಅವ್ರದ್ದು ರಿಲೀಸ್ ಮಾಡ್ತಾರಾ, ನಾನ್ HK ಅವ್ರದ್ದು ರಿಸಲ್ಟ್ ಬಿಡ್ತಾರಾ ಅಂತ ನೋಡೋದಾದರೆ ಮೊದಲು ನಾನ್ HK ಅವ್ರದ್ದು ಬಿಡ್ತಾರೆ. ಸೊ ಅದಾದಮೇಲೆ HK ಅವ್ರದ್ದು ಬಿಡ್ತಾರೆ. ಬಟ್ ಎಕ್ಸಾಮ್ ಆಗಿರೋದು ಫಸ್ಟ್ HK ಅವ್ರದ್ದೇ. ಬಟ್ KPSCಯಲ್ಲಿ ಈ ಒಂದು ನಿರ್ದಿಷ್ಟತೆ ಯಾಕಿಲ್ಲ ಪರೀಕ್ಷೆ ಫಲಿತಾಂಶದಲ್ಲಿ ಅಂದರೆ, ಕಾಯಂ ಕಾರ್ಯದರ್ಶಿ ಇಲ್ಲ. ಸೊ ಈಗಿರುವ ರಾಕೇಶ್ ಕುಮಾರ್ ಸರ್ ಕೂಡ ಪರ್ಮನೆಂಟ್ ಅಲ್ಲ. ಅಲ್ಲಿ ಎಲ್ಲ ಒಂದು ಕಾರಣದ ಕೈಗಡ ಒತ್ತಡ ಕೂಡ KPSCಯ ಮೇಲೆ ಇದೆ. ಸೊ ಆ ಕಾರಣಕ್ಕಾಗಿಯೇ ಎಲ್ಲ ಫಲಿತಾಂಶಗಳಲ್ಲೂ ಕೂಡ ವಿಳಂಬ ಆಗ್ತಾಯಿದೆ. ಆ್ಯಂಡ್ ಇನ್ನೊಂದು ಅಕೌಂಟ್ ಅಸಿಸ್ಟೆಂಟ್ ಕೂಡ ಇದೆ KPSC ಆ್ಯಂಡ್ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ನಾನ್ HKದು ಕೂಡ ಇನ್ನು HKದು ಕೂಡ ಇನ್ನೂ ರಿಸಲ್ಟ್ ಬಂದಿಲ್ಲ. ಸೊ ಈಗ ಹಲವಾರು ಪೆಂಡಿಂಗ್ ರಿಸಲ್ಟ್ಗಳ ಬಗ್ಗೆ ನಾನು ಇನ್ನೊಂದು ಹೇಳ್ತೀನಿ. ಕೆಲವರು ಹೇಳಿದ್ರಿ ಕಾಂತ್ ಕುಮಾರ್ ಸರ್ ಅಂದರೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಕಾಂತ್ ಕುಮಾರ್ ಸರು ಇವತ್ತು ಒಂದು KEA ಕಚೇರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ಎಲ್ಲ ಫಲಿತಾಂಶದ ಬಗ್ಗೆ ಇವತ್ತು ಅಪ್ಡೇಟ್ ನಿಮಗೆ ಕೊಡ್ತಾರೆ ಒಂದು ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಅದರ ಜೊತೆ ನೆಕ್ಸ್ಟ್ KPSCಗೂ ಕೂಡ ಅವರು ಭೇಟಿ ಕೊಡಬೇಕು ಅಂದರೆ ನೀವು ಅವರ ಒಂದು ಮೊಬೈಲ್ ದೂರವಾಣಿ ಸಂಖ್ಯೆಗೆ, ಸೊ ನಾನು ಆಲ್ರೆಡಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ, ಅದಕ್ಕೆ ನೀವು ಒಂದು ಪತ್ರದ ಮೂಲಕ ರಿಕ್ವೆಸ್ಟನ್ನು ಮಾಡಿ ಸರ್ ಹತ್ರ. ಸೊ ಈ ರೀತಿ ನಮಗೆ KPSCದ ಒಂದು CTA ರಿಸಲ್ಟು ಬೇಗ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ಹೇಳ್ತೀನಿ, ಕೆಲವರು ಹೇಳಿದ್ರಿ ಕಮೆಂಟಲ್ಲಿ, ಒಬ್ರು ಯಾರ್ದೋ ಕಮೆಂಟ್ ನೋಡಿದೆ ನಾನು. ಸೊ ನೀವು ಯಾವುದೇ MLA MP ಹತ್ರ ಹೋಗಿ ರಿಸಲ್ಟ್ ಏನು ಬಿಡಿಸಲ್ಲ ಆ್ಯಂಡ್ ನೀವು ಯಾವುದೇ ಹೋರಾಟಕ್ಕೆ ಬರಲ್ಲ ಅಂತ. ಎಸ್, ಅದು ರೈಟ್. ನಾನು ಹೇಳ್ತಾ ಇರೋದು ಇಷ್ಟೇ, ನಾನು ಎಲ್ಲೂ ಕೂಡ ಯಾವ ವೀಡಿಯೋಲ್ಲೂ ಹೇಳಿಲ್ಲ ನಾನು ಯಾವುದೋ MP MLA ಹತ್ರ ಹೋಗಿ ರಿಸಲ್ಟ್ ಬಗ್ಗೆ ತಿಳ್ಕೊಂಬರ್ತೀನಿ ಅಥವಾ KPSC ಕಚೇರಿಗೆ ನೇರವಾಗಿ ಹೋಗಿ ರಿಸಲ್ಟ್ ಬಗ್ಗೆ ಮಾಹಿತಿ ಪಡಿತೀನಿ ಅಂತ. ನನಗೆ ಸಂಘಟನೆಯ ಸರ್ ಕೂಡ ನನಗೆ ಆ್ಯಸ್ ಇಟ್ ಈಸ್ ನಿಮ್ಗೆ ಯಾವ ರೀತಿಯೋ ಅದೇ ರೀತಿ ಆ್ಯಂಡ್ ಸಂಘಟನೆಯ ಒಂದು ಟೆಲಿಗ್ರಾಮ್ ಪೇಜ್ನ ಅಡ್ಮಿನ್ ಸರ್, ಸೊ ಅವರ ಒಂದು ಮಾಹಿತಿ ನನಗೆ ಸಿಗ್ತಾ ಇತ್ತು. ಸೊ ಅದನ್ನು ಸಂಘಟನೆಯವ್ರಿಗಿಂತ ಮುಂಚೆ ಬಿಫೋರ್ ಆಗಿ ನಾನು ಒಂದು ಅಪ್ಡೇಟನ್ನು ನಿಮ್ಗೆ ಕೊಡ್ತಾ ಇದ್ದೆ. ಸೊ ಅದರ ಜೊತೆ ನಾನು ಕೂಡ ಒಂದಿಷ್ಟು ಟ್ವಿಟರ್ ಅಭಿಯಾನಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಆಗ್ತಿದೆ ಅಷ್ಟೇ. ಬಟ್ ನಾನೇ ಫಲಿತಾಂಶ ಬಿಡಿಸ್ತಾ ಇದ್ದೀನಿ, ನನ್ನಿಂದ ಎಲ್ಲ ಇಟ್ಸ್ ನಾಟ್, ನಾನೆಲ್ಲೂ ಹೇಳ್ಕೊಳ್ತಿಲ್ಲ ಆ ಥರಗಳು. ಸೊ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ. ನಾನೇನು ಸುಪ್ರೀಂ ಅಲ್ಲ, ನನ್ನಿಂದ ಫಲಿತಾಂಶ ಬಂತು, ನನ್ನಿಂದ ಇಂಪ್ಯಾಕ್ಟ್ ಆಯಿತು, ಅದೇನಿಲ್ಲ. ಜಸ್ಟ್ ನಾನು ನಿಮಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ CTA ಇದಂತೂ ಕನ್ಫರ್ಮ್ ಸರ್ ಸದ್ಯದಲ್ಲೇ ಭೇಟಿ ಕೊಡ್ತಾರೆ. KPSCಗೂ ಕೂಡ ಭೇಟಿ ಕೊಡಬೇಕಂದ್ರೆ ನೀವು ಕೂಡ ಸರ್ಗೆ ಒಂದು ಮನವಿಯನ್ನು ಮಾಡಿಕೊಳ್ಳಿ, ನಾವು ಕೂಡ ಅದರ ಬಗ್ಗೆ ಕೇಳ್ಕೊಳ್ತೀವಿ. ಎಲ್ಲರಿಗೂ ಕೂಡ ತುಂಬ ಅವಶ್ಯಕತೆ ಇದೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಸಲ್ಟು. ಸೊ ಸದ್ಯದಲ್ಲೇ ಅದನ್ನು ನಾವು ಇದೇ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅವ್ರು ಹೇಳ್ತಾ ಇರೋದು ಜುಲೈ ಮತ್ತು ಆಗಸ್ಟ್ ಅಂತ. ಸೊ ನಿಖರವಾಗಿ ಯಾವ ತಿಂಗಳು ಅಂತ ಕೂಡ ಅವ್ರು ಹೇಳ್ತಾ ಇಲ್ಲ. ಗೊತ್ತಿದೆ ನಿಮಗೆ KPSCಯ ವಿಚಾರಗಳು, ಮತ್ತೆ ಅದ್ರ ಬಗ್ಗೆ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ಈ ವಿಚಾರವನ್ನು ನಾನು ನಿಮಗೆ ಸ್ಪಷ್ಟತೆಯನ್ನು ತಿಳಿಸ್ಬೇಕಿತ್ತು, ಆ ಕಾರಣಕ್ಕಾಗಿ ತಿಳಿಸಿದ್ದೀನಿ. ಹಾಗೆ ನೆಕ್ಸ್ಟು ನಿಮಗೆ 545 ಕೂಡ ಕೆಲವರು ಕಮೆಂಟ್ ಮಾಡಿದ್ರಿ. ಅದಕ್ಕೆ ಆದಂಥ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳೊಂದಿಗೆ ನಾನು ನೆಕ್ಸ್ಟು ಅದರ ಬಗ್ಗೆ ಕೂಡ ತಿಳಿಸ್ತೀನಿ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.